ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಶಿವರುದ್ರಪ್ಪ ತುಂಬ ಟೆನ್ಷನಿಂದ ಒದ್ದಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ರುದ್ರ ಬರ್ತಾನೆ. ಹೋಗಿದ್ದ ಕೆಲಸ ಏನಾಯ್ತಲ್ಲ, ಈ ಕಡೆ ದೇವಿ ಮುಡಿ ಸಿಕ್ತಾ ಅಂತ ಅನ್ಬೇಕಾದ್ರೆ ಒತ್ತಾರನೇ ಹೋಗಿ ಅದನ್ನು ತಗೊಬರ್ತೀನಿ ಅಪ್ಪಯ್ಯ, ಇವಾಗ ನಾನೇನು ಕೆಲಸ ಅಂತ ಹೋಗಿದ್ನಲ್ಲ ಅದ್ರ ತಕ್ಕ ಹೋಗಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗಂಗಾ ಬರ್ತಾಳೆ. ಗಂಗಾ ಬಂದಾಗ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನೋಡು ರುದ್ರ, ಆ ಮನೇಲಿ ತುಂಬ ಎಣ್ಣೆಕ್ಲಿದಾವೆ, ಹುಷಾರು ಕಂಡ್ಲ, ಬೇರೆ ಯಾರಾದರೂ ಕೂದಲು ತಂದಿ ಅಂತ ಅಂದಾಗ, ಇಲ್ಲ ಕಣಪ್ಪಯ್ಯ ನಾನು ಕರೆಕ್ಟಾಗಿ ತರ್ತೀನಿ ಬಿಡು, ಬೆಳಗ್ಗೆ ಹೋಗಿ ಖಂಡಿತ ತರ್ತೀನಿ ಅಂದಾಗ, ಇದೆಲ್ಲ ಬೇಡ ಅಂತ ಗಂಗಾ ಎಷ್ಟು ಹೇಳಿದ್ರು ಸಹ, ಇಲ್ಲ ಅಂದರೆ ಇಲ್ಲ ಮೇಡಮರೇ, ನಾನು ಮಾಟ ಮಂತ್ರ ಮಾಡಿಸ್ಬೇಕಂತ ರೆಡಿ ಆಗಿದ್ದೀನಿ, ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಿವರುದ್ರಪ್ಪ ಫೋನಿಗೆ ಆ ಕಡೆಯಿಂದ ಡಿ ಸಿ ಮಾಲಿನಿ ಫೋನ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹೇಳಿ ಡಿ ಸಿ ಮೇಡಮ್ ನಮಸ್ಕಾರ, ನೀವು ಫೋನ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೇಕಾದ್ರೆ, ಸರಿ ಸರಿ ಆಯಿತು, ನನಗೂ ಅಷ್ಟೇ ಏನೋ ಮಾತಾಡಬೇಕಿತ್ತು ಅದಕ್ಕೆ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾಳೆ. ಅದೇನು ಹೇಳಿ ಮೇಡಮ್ ಅಂತ ಅನ್ಬೇಕಾದ್ರೆ, ನೋಡಿ ನಾನೊಂದು ಗುಡ್ ನ್ಯೂಸ್ ಹೇಳ್ತೀನಿ, ಈ ಎಲೆಕ್ಷನ್ ಮುಗಿಯೋವರೆಗೂ ಗೌರಿ ಕೆಲಸ ಮಾಡ್ತಾಳೆ, ನಿಮಗೇನಾದರೂ ಉಪಯೋಗ ಆಗೋದಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಅಂದಾಗ ಶಿವರುದ್ರಪ್ಪನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಶಿವರುದ್ರಪ್ಪ ತುಂಬ ಖುಷಿಯಿಂದ, ಏನು ಮೇಡಮ್ ನನ್ನ ಕೈ ಕೆಳಗಡೆ ಅವಳು ಕೆಲಸ ಮಾಡ್ತಾಳೆ ಅಂತ ಅಂದಾಗ, ಹೌದು ಕಣ್ರಿ, ಇಂಥ ಅವಕಾಶ ಮತ್ತೆ ಸಿಗಲ್ಲ, ಇಂಥ ಚಾನ್ಸಸ್ ಸಹ ಸಿಗಲ್ಲ. ನೋಡಿ ನಾನು ಹೇಳೋದು ಹೇಳಿದ್ದೀನಿ, ಇನ್ಮೇಲೆ ನಿಮಗೆ ಬಿಟ್ಟಿದ್ದ, ಅವಳಿಗೆ ಅವಮಾನ ಮಾಡ್ತಿರೋ ಸನ್ಮಾನ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿರೋದು ಏನು ಅನ್ನೋದು ನಿಮಗೆ ಅರ್ಥ ಆಗಿದೆ. ಅವಳಿಗೆ ಅವಮಾನ ಹಾಗೆ ಈ ಕಡೆ ತೊಂದರೆ ಕೊಡೋದು ಯಾವ ರೀತಿ ಇರಬೇಕು ಅಂತ ಅಂದರೆ, ತಿರುಗಿ ಮತ್ತೆ ನೋಡ್ಕೋಬೇಕು, ಹಾಗೆ ಕೆಳಗಡೆ ಬಿದ್ದರೆ ಮೇಲೆ ಎದ್ದಾಳಬಾರ್ದು, ಆ ರೀತಿ ನೀವು ಮಾಡಬೇಕು, ಈ ಚಾನ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಇವ್ರ ಮೂರು ಜನಕ್ಕೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಿವರುದ್ರಪ್ಪ, ಮೇಡಮ್ ನನಗೆ ಈ ಮಾತನ್ನ ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತ ಅಂದಾಗ, ತುಂಬ ಖುಷಿ ಪಡ್ಕೊಂಡು ಮೈ ಮರಿಬೇಡ್ರಿ, ಸ್ವಲ್ಪ ಟೈಮ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಹಾಗೆ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ಬುದ್ಧಿ ಮಾತು ಹೇಳ್ತಾ ಇರ್ತಾಳೆ. ಹಾಗೆ ನೋಡಿ ಮೇಡಮರೇ, ನೀವೇ ಈ ರೀತಿ ಹೇಳ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಬಿಟ್ಟಾದರೂ ಬಿಡ್ತೀನಾ, ನೋಡಿ ಅವಳಿಗೆ ಹೆಂಗೆ ಅವಮಾನ ಮಾಡ್ತೀನಿ ಅಂತ ಶಿವರುದ್ರಪ್ಪ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ, ಬರೀ ಮಾಯ ಮಾತಲ್ಲಿ ನೀವೇನು ಹೇಳ್ಬೇಡಿ, ಕೆಲಸ ಮಾಡಿ ಮೊದಲು ಮುಗಿಸಿ ಅಂತ ಹೇಳಿ ಡಿ ಸಿ ಮಾಲಿನಿ ಫೋನ್ ಕಟ್ ಮಾಡ್ತಾಳೆ. ಹಾಗೆ ಮತ್ತೆ ಮಾಲಿನಿ ಫೋನ್ ಕಟ್ ಮಾಡಿಬಿಟ್ಟು, ಗೌರವ್ವ ಶುರು ಆಯ್ತೆ ಆಟ ನೋಡವ್ವ, ಇನ್ಮೇಲಿದೆ ನಿನಗೆ ಮಾರಿ ಹಬ್ಬ ಅಂತ ಹೇಳ್ತಿದ್ರೆ, ಇನ್ನೊಂದು ಕಡೆ ಶಿವರುದ್ರಪ್ಪ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ರುದ್ರ ಹೇಳ್ತಾನೆ, ಅಪ್ಪಯ್ಯ ಹೊಡೆದಲ್ಲ ಜಾಕ್ಪಾಟ, ಅವಳನ್ನ ಬಿಡ್ಬೇಡ ಅಪ್ಪಯ್ಯ ಅಂತ ಅಂದಾಗ, ಖಂಡಿತ ಬಿಡಲ್ಲ, ನೋಡ್ತಾ ಇರೋ ರುದ್ರ ಯಾವ ರೀತಿ ಆಟ ಆಡಿಸ್ತೀನಿ, ಅದರಲ್ಲೂ ಡಿ ಸಿ ಮೇಡಮ್ ಬೇರೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ನಾನು ಎಲೆಕ್ಷನಲ್ಲಿ ಗೆದ್ದು ಅವಳ ಮೇಲೆ ಅಧಿಕಾರನ ದರ್ಪನ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಇವಾಗ ನಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ನೋಡು ಅವಳನ್ನ ಹೆಂಗೆ ಗಿರ್ಗಟ್ಲೆ ಥರ ಗಿರ್ಗಿರ ಅಂತ ಸುತ್ತಿಸ್ತೀನಿ ಅಂತ ಅನ್ಬೇಕಾದ್ರೆ, ಈ ಕಡೆ ತುಂಬ ಕೋಪದಿಂದ ಗಂಗನು ಸಹ ಅವಳನ್ನ ಬೈತಾ ಇರ್ತಾಳೆ. ನನ್ನನ್ನು ಮನೆಯಿಂದ ಆಚೆ ಕಳಿಸ್ದೆ ಅಲ್ವಾ, ಅದ್ರ ನೋವು ಯಾವ ರೀತಿ ಇರುತ್ತೆ ಅಂತ ನಿನಗೆ ನಾನು ತೋರಿಸ್ತೀನಿ, ಒಳ್ಳೆ ಜಾಗಕ್ಕೆ ಬಂದು ಸಿಗಾಕೋತಿದೀಯಾ, ಬಾ ಗೌರಿ ಬಾ ಅಂತ ಮೂವರು ಮಾತಾಡ್ಕೊಂಡು ತುಂಬ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಹಾಗೇನೊಂದು ಕಡೆ ಶಂಕರ ರೂಮಲ್ಲಿ ಇರ್ತಿರ್ಬೇಕಾದ್ರೆ ಗೌರಿ ಫೈಲ್ ತಗೊಬರ್ತಾಳೆ. ಜೋಗಿಯವರೇ ಇದನ್ನು ಅವ್ರಿಗೆ ಕೊಟ್ಬಿಡಿ, ಎಲೆಕ್ಷನಲ್ಲಿ ಮಾತಾಡಬೇಕಾಗಿರೋ ಸ್ಪೀಚು ಹಾಗೆ ಸ್ಲೋಗನ್ ಎಲ್ಲ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ, ಸರ್ ಇದನ್ನೆಲ್ಲ ಆಮೇಲೆ ಕೊಡೋಣ, ಫಸ್ಟ್ ನೀವು ಕೂತ್ಕೊಳ್ಳಿ ಅಂತ ಕೈ ಹಿಡಿದು ಹೇಳ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊತಾ ಇರ್ತಾನೆ. ಹಾಗೆ ಹತ್ರ ಕೂತ್ಕೊಂಡು ಗೌರಿ ಎನಿಥಿಂಗ್ ಸ್ಪೆಷಲ್ ಶಂಕರ್ ಅವರಿಂದ ಕೇಳ್ತಿರ್ಬೇಕಾದ್ರೆ, ಸ್ಪೆಷಲ್ಲೇ ನಮ್ಮ ಪಕ್ಷದ ಚಿಹ್ನೆ ನೋಡಿದ್ರ ಅಂತ ಅನ್ಬೇಕಾದ್ರೆ, ಹಾಂ ನೋಡಿದೆ ಅಂದಾಗ, ಏನದು ಅಂತ ಅಂದಾಗ ತೊಟ್ಲು ಅಂತ ಹೇಳ್ತಾ ಇರ್ತಾಳೆ. ತೊಟ್ಲೆ ಅಂತ ಶಂಕರ ಅನ್ಬೇಕಾದ್ರೆ, ಹಾಂ ಹೌದು ಶಂಕರ್ ಅವರೇ, ತೊಟ್ಲೆ ಏನೀಗ ಅಂತ ಕೇಳ್ತಾ ಇದ್ರೆ ಶಂಕರ ಮಾತ್ರ ತುಂಬ ಖುಷಿಯಿಂದ ಒಳ್ಳೊಳಗೆ ನಗಾಡ್ತಾ ಇರ್ತಾನೆ. ಹಾಗೆ ಅದಕ್ಕೇನು ಶಂಕರ್ ಅವ್ರೆ ಅಂತ ಈ ಕಡೆ ಗೌರಿ ಕೇಳ್ತಾ ಇರಬೇಕಾದ್ರೆ, ಏನು ಗೊತ್ತಾ, ನೀವು ಬಾಣಂತನಿದ್ದಾಗಲೂ ನಾನು ನೋಡೋಕ್ಕಾಗಲಿಲ್ಲ, ಹಾಗೆ ನಮ್ಮ ಮಗು ತೊಟ್ಲಲ್ಲಿ ಆಟ ಆಡ್ತಿರ್ಬೇಕಾದ್ರೂ ನಾನು ಅದನ್ನು ನೋಡೋಕ್ಕಾಗಲಿಲ್ಲ ಅಂದಾಗ, ಹೌದು ಅದಕ್ಕೇನು ಇವಾಗ ಅಂತ ಅನ್ಬೇಕಾದ್ರೆ, ಹಾಗಾದರೆ ಈ ಚಿಹ್ನೆ ನಮಗೆ ಸಿಕ್ಕಿದೆ ಅಂತ ಅಂದರೆ ಬೇರೆ ಏನೋ ಸೂಚನೆ ಕೊಡ್ತಾ ಇದ್ದಾನೆ ಆ ದೇವರು ಅಂತ ನನಗೆ ಅನ್ನಿಸ್ತಿದೆ ಅಂತ ಗೌರಿ ಕೈ ಹಿಡ್ಕೊಂಡು ತುಂಬ ಖುಷಿಯಿಂದ ಹೇಳ್ತಾ ಇರ್ತಾನೆ. ಹಾಗೆ ಗೌರಿ ಹೇಳ್ತಾ ಇರ್ತಾಳೆ, ಓಹೋ ಹಾಗಾದರೆ ನೀವು ಆ ರೂಟಿಂದ ಬರ್ತಾ ಇದ್ದೀರಾ ಅಂತ ಅಂದಾಗ, ಹೌದು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ನಾನು ಪ್ರೆಗ್ನೆಂಟ್ ಆಗಲ್ಲ, ಪ್ರೆಗ್ನೆಂಟ್ ಆದರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಪಿಕಪ್ಪು ಡ್ರಾಪ್ ಎಲ್ಲ ನಾನೇ ಮಾಡ್ತೀನಲ್ವಾ ಅಂತ ಅಂದಾಗ, ಓ ಹೌದಲ್ವಾ, ಆದರೂ ನಾನು ಪ್ರೆಗ್ನೆಂಟ್ ಆಗಲ್ಲ ಕಣ್ರಿ ಅಂತ ಅನ್ಬೇಕಾದ್ರೆ, ನೀವು ಬಾಣಂತನೂ ನಾನೇ ಮಾಡ್ತೀನಿ ಅಂತ ಶಂಕರ ಹೇಳ್ತಾ ಇದ್ರೆ ಗೌರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಅವನ ಕಾಲರ್ ಪಟ್ಟಿ ಹಿಡ್ಕೊಂಡು ತುಂಬ ಖುಷಿಯಿಂದ ಹಗ್ ಮಾಡ್ಕೋತಾ ಇರ್ತಾಳೆ. ಈಗ ನನಗೆ ತುಂಬ ಖುಷಿ ಆಗ್ತಿದೆ, ಹಾಗಾದರೆ ಓಕೆ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ, ಗೌರಿ ಹಣೆಗೆ ಮುತ್ತು ಕೊಡೋಕ್ಕೆ ಅಂತ ಶಂಕರ ಹೋಗೋ ಅಷ್ಟರಲ್ಲಿ ಭುವಿ ಅಮ್ಮ ಅಪ್ಪ ಅಂತ ಕೂಕೊಂಡು ರೂಮಿಗೆ ಬರ್ತಾಳೆ. ಅವಳು ಬಂದಿದ್ದನ್ನು ನೋಡಿ ಏನೋ ಧೂಳು ಬಿದ್ದಿದೆ ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ, ನೀವು ಹುಷಾರಾಗಿ ಧೂಳು ಹೊಡಿಬೇಕಲ್ವಾ, ಅಟ್ಟದ ಮೇಲಿರೋ ಧೂಳನ್ನ ನೀವು ಯಾಕ್ರೆ ಹೊಡಿಯೋಕೆ ಹೋದ್ರಿ, ಆ ಪಂಕು ಇದ್ಲು ತಾನೇ ಹೊಡಿಯಲ್ ತಾನೆ ಅಂದ್ಬಿಟ್ಟು ಗೌರಿಗೆ ಕಣ್ಣು ಉರುಕ್ತಿರ್ಬೇಕಾದ್ರೆ ಭುವಿ ಬರ್ತಾಳೆ. ಭುವಿ ಬಂದು ಹೇಳ್ತಾ ಇರ್ತಾಳೆ, ಯಾಕಮ್ಮ ನೀನು ಅಪ್ಪನ ಮಾತು ಕೇಳೋದೇ ಇಲ್ಲ, ಅಪ್ಪ ನಮ್ಮೊಳ್ಳೇದಕ್ಕೆ ತಾನೇ ಹೇಳೋದು, ಹೌದು ಯಾವ ಕಣ್ಣಿಗೆ ಧೂಳು ಬಿದ್ದಿದ್ದು ಅಂತ ಅಂದಾಗ ಶಂಕರ ರೈಟ್ ಸೈಡ್ ತೋರಿಸ್ತಿದ್ರೆ ಗೌರಿ ಲೆಫ್ಟ್ ಸೈಡ್ ತೋರಿಸ್ತಾ ಇರ್ತಾಳೆ. ಇಬ್ಬರು ಹಾಗೆ ಮುಖಾಮುಖಿ ನೋಡ್ತಿರ್ಬೇಕಾದ್ರೆ ಭುವಿಗೆ ತುಂಬ ಅನುಮಾನ ಬರ್ತಾ ಇರುತ್ತೆ.
ಓ ಗೌರಿ ಅವರೇ ಈ ಕಣ್ಣ ನನಗೆ ಹೇಳ್ಬೇಕು ತಾನೇ ಅಂದ್ಬಿಟ್ಟು ಕಣ್ಣ ಹುಡುಕ್ತಾ ಇರಬೇಕಾದ್ರೆ ಅಮ್ಮ ಇವಳಾದ್ರೂ ಅಪ್ಪನ ಮಾತು ಕೇಳು ಅಂದಾಗ ಕೇಳಬೇಕು ಗೊತ್ತಾಯ್ತಾ ನೀನೊಬ್ಬಳೆ ಮಗಳೇ ನನ್ನ ಕಷ್ಟ ಎಲ್ಲ ಅರ್ಥ ಮಾಡ್ಕೊಳ್ಳೋದು ನಾನು ತುಂಬ ಸಂದಾಗ ಅರ್ಥ ಮಾಡ್ಕೊಂಡಿದ್ದೀಯಾ ಹೌದು ನೀನು ಯಾಕೆ ಇಷ್ಟು ಬೇಗ ಬಂದೆ ಆಟ ಆಡಾಯ್ತಾ ಹೋಮ್ವರ್ಕ್ ಮಾಡಾಯ್ತಾ ಅಂದಾಗ ಹೋಮ್ವರ್ಕ್ ಮಾಡಿದೆ ಅಪ್ಪ ಗುಂಡನ ಜೊತೆ ಇನ್ನೂ ಆಟ ಆಡಿಲ್ಲ ಇವಾಗ ಹೋಗ್ತೀನಿ ಈ ಫೈಲ್ ಬೇಕಿತ್ತು ಅದಕ್ಕೆ ತೊಗೊಂಡೋಗಕ್ಕೆ ಬಂದೆ ಅಂತ ಅಂದಾಗ ಓ ಹೌದಲ್ವಾ ತೊಗೊಂಡೋಗ್ಬಿಟ್ಟು ಓದ್ಕೊಂಡು ನಿಧಾನಕ್ಕೆ ಬಾ ಗುಂಡನ ಜೊತೆ ಆಟ ಆಡ್ಕೊಂಡು ಬಾ ಅಂತ ಭುವಿನ ಫೋರ್ಸ್ ಮಾಡಿ ಶಂಕರ ಕಳಿಸ್ತಾ ಇರ್ತಾನೆ. ಅಲ್ಲ ನಿಮಗೆ ಗೊತ್ತಾಗಲ್ವಾ ಡೋರ್ ಲಾಕ್ ಮಾಡಬೇಕಲ್ವಾ ಅಂತ ಅನ್ಬೇಕಾದ್ರೆ ಅಯ್ಯೋ ಇಷ್ಟು ಬೇಗ ಮಗ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣ್ರಿ ಅಂತ ಅನ್ಬೇಕಾದ್ರೆ ಹೌದೌದು ಇದೊಂದು ಬಿಟ್ಟು ಬೇರೆ ಎಲ್ಲ ಗೊತ್ತಿರುತ್ತೆ ಅಂದಾಗ ಹಂಗಂದ್ರೇನು ಅಮ್ಮಿಯವ್ರೆ ಅಂತ ಹತ್ರ ಬರ್ತಾ ಇದ್ದಾನೆ. ಇರಿ ಇರಿ ಡೋರ್ ಲಾಕ್ ಮಾಡ್ಕೊಬರ್ತೀನಿ ಅಂತ ಶಂಕರ ಡೋರ್ ಲಾಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ರೆ ಈ ಕಡೆ ಗೌರಿಗೆ ತುಂಬ ಅವಳೊಳಗೆ ನಗು ಬರ್ತಾ ಇರುತ್ತೆ. ಹಾಗೇನೊಂದು ಕಡೆ ಸುನಂದ ತುಂಬ ಭಕ್ತಿಯಿಂದ ತುಳಸಿ ಕಟ್ಟೆ ಎಲ್ಲ ಪೂಜೆ ಮಾಡ್ತಾ ಇರಬೇಕಾದ್ರೆ ಪಂಕು ಬರ್ತಾಳೆ. ಅಲ್ಲ ಯಾವಾಗಲೂ ಡೈಲಿ ಇದೇ ರೀತಿ ಮಾಡ್ತಿರಲ್ಲ ಏನಂತ ದೇವ್ರ ಹತ್ರ ಬೇಡ್ಕೊಂಡ್ರಿ ಅಂತ ಅನ್ಬೇಕಾದ್ರೆ ನಾನಿನ್ನೇನಂತ ಬೇಡ್ಕೊಳ್ಳಿ ನನ್ನನ್ನು ಪ್ರಿಸೋರು ಹಾಗೆ ನಾನು ಅವರನ್ನು ಪ್ರಿಸೋರು ಎಲ್ಲರನ್ನೂ ತುಂಬ ಚೆನ್ನಾಗಿಡು ದೇವರೇ ಗುಡ್ಡ ಮತ್ತು ಭುವಿಗೆ ಒಳ್ಳೇದು ಮಾಡು ಒಳ್ಳೆ ವಿದ್ಯೆ ಬುದ್ಧಿ ಕೊಡು ಹಾಗೆ ನನ್ನ ಗಂಡ ಎಲ್ಲೇ ಇದ್ದರೂ ಸಹ ಚೆನ್ನಾಗಿರಲಿ ಅಂತ ರುದ್ರ ಅವ್ರನ್ನ ಹತ್ರ ಬೇಡ್ಕೊಂಡೆ ಅಂತ ಅನ್ಬೇಕಾದ್ರೆ ಈ ಕಡೆ ರುದ್ರ ಅದೇ ಸಮಯಕ್ಕೆ ಐಸ್ ಕ್ಯಾಂಡಿ ಮಾರೋ ರೀತಿ ವೇಷ ಹಾಕ್ಕೊಂಡು ಕೂದಲನ್ನ ಈ ಕಡೆ ಭೈರದೇವಿ ಕೂದಲನ್ನ ತಗೊಂಡು ಹೋಗೋಕ್ಕೆ ಅಂತ ಬರ್ತಾ ಇರ್ತಾನೆ. ಅವಳ ಮಾತನ್ನ ಕೇಳ್ಕೊಂಡು ಅವನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಇದೇನಿದು ನಾನು ಅವಳ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡ್ಬಿಟ್ಟೆ ಎಷ್ಟೆಲ್ಲ ತೊಂದರೆ ಕೊಟ್ಟೆ ಕ್ವಾಟ್ಲೆ ಕೊಟ್ಟೆ ಆದರೂ ಸಹ ನನ್ನ ಬಗ್ಗೆ ಅವಳು ಇಷ್ಟೊಂಥರ ಪ್ರೀತಿನ ಇಟ್ಕೊಂಡಿದ್ದಾಳಲ್ಲ ಅಂತ ರುದ್ರ ತಲೆ ಕೆಡಿಸ್ಕೊತಾ ಇರ್ತಾನೆ. ಹಾಗೆ ಪಂಕು ಹೇಳ್ತಾ ಇರ್ತಾನೆ ನಿಮ್ಮ ಲಾಜಿಕ್ಕೆ ನನಗೆ ಅರ್ಥ ಆಗ್ತಿಲ್ಲ ಸುನಂದಕ್ಕ ಅಂತ ಅನ್ಬೇಕಾರೆ ಎಂಥ ಲಾಜಿಕ್ ಅದರ ನನಗೆ ಗೊತ್ತಾಗಲ್ಲ ಅಂತ ಅಂದಾಗ ಅಲ್ಲ ನಿಮ್ಮ ಗಂಡನ ನೋಡಿದರೆ ಅಷ್ಟೆಲ್ಲ ಬೈತಾ ಇರ್ತೀರಾ ಹಾಗೆ ಅವ್ರ ಹತ್ರ ಬಂದರೆ ಒಂದು 6 ಕಿಲೋಮೀಟ್ರ್ ದೂರ ಹೋಗ್ತೀರಾ ಅವ್ರೇನು ಕಮ್ಮಿ ಅಲ್ಲ ಬಿಡಿ ನಿಮಗೇನು ಇಷ್ಟು ತೊಂದರೆ ಕೊಟ್ಟಿದ್ದಾರಲ್ವ ಅಂತಂದಾಗ ಏನು ಮಾಡೋದು ಅವನು ನನ್ನ ತಾಳಿ ಕಟ್ಟಿದ ಗಂಡ ಪಂಕು ಏನು ಗೊತ್ತಾ ನನಗೆ ಮುತ್ತೈದೆತನ ಕೊಟ್ಟಿದ್ದಾನೆ ಹಾಗೆ ಗುಂಡನ್ನು ಕೊಟ್ಟಿದ್ದಾನೆ ಅವ್ನು ಕುಡಿತಾನೆ ಹೊಡಿತಾನೆ ಬೈತಾನೆ ಆದರೆ ಏನು ಮಾಡೋದು ತೊಂದರೆ ಕೊಡ್ತಾನೆ ಅಂತ ನಾವು ಗಂಡ ಅಂತ ಅಂದಲೇ ಇರೋಕ್ಕಾಗಲ್ಲಲ್ವ ಅವನೇನು ತೊಂದರೆ ಕೊಟ್ಟರು ಏನು ಕಷ್ಟ ಕೊಟ್ಟರು ಗಂಡನೇ ಎಲ್ಲ ಗಂಡ ಹೆಂಡತಿ ಜಗಳ ಉಣ್ಣು ಮಲ್ಗೋರ್ಗು ಅಂತ ಹೇಳ್ತಾರೆ ಆದರೆ ನಮ್ಮದು ವರ್ಷಾನುಗಟ್ಲೆ ಆಗಿದೆ ಆದರೂ ಗಂಡನ್ನು ಬಿಟ್ಕೊಡೋಕ್ಕಾಗಲ್ಲ ಗಂಡನೇ ಅಂತ ಅಂದಾಗ ಅವಳ ಮಾತನ್ನ ಕೇಳಿ ಈ ಕಡೆ ರುದ್ರನಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ನನ್ನ ಗಂಡನ ಯಾರು ಬೈತಿದ್ರು ಅಥವಾ ನನಗೆ ಕೋಪ ಬಂದರು ಆದರೆ ಅವ್ರಿಗೆ ನಾನು ಯಾವುದೇ ರೀತಿ ಶಾಪ ಹಾಕಲ್ಲ ಎಷ್ಟರಲ್ಲಿ ನನ್ನ ಗಂಡ ಅಲ್ವಾ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ರುದ್ರ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ಕೊತಾ ಇರ್ತಾನೆ. ನನ್ನ ಸುನಂದ ಇಷ್ಟೆಲ್ಲ ಪ್ರೀತಿ ಮಾಡ್ತಾಳೆ ನಾನು ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ನಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ನಿಂತ್ಕೊಂಡ್ರೆ ಪಂಕು ಹೇಳ್ತಾ ಇರ್ತಾಳೆ ಈ ಸುನಂದಕ್ಕನ್ನ ನಾನೇನೋ ಅಂದ್ಕೊಂಡಿದ್ದೆ ಎಷ್ಟೆಲ್ಲ ಪ್ರೀತಿನ ರುದ್ರನ ಮೇಲೆ ಮಡಗಿದ್ದಾರೆ ಆದರೆ ಈ ಅಣ್ಣ ಯಾವತ್ತಿಗೆ ಒಳ್ಳೆ ಬುದ್ಧಿ ಬರುತ್ತೋ ಸುನಂದಕ್ಕನ್ನ ಯಾವಾಗ ಅರ್ಥ ಮಾಡ್ಕೋತಾರೋ ಅಂತ ಯೋಚನೆ ಮಾಡ್ತಿದ್ರೆ ಮತ್ತೆ ಈ ಕಡೆ ರುದ್ರ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲ ಈ ಹೆಣ್ಮಕ್ಳು ಮನಸ್ಸು ಮಾಯ ಇದ್ದಂಗೆ ನಾನು ಹೋಗಿ ಇವಳ ಕಣ್ಣೀರಿಗೆ ಮರಳಾಗ್ತಿದ್ದೀನಲ್ಲ ಬಂದಿರೋ ಕೆಲಸ ಮೊದಲು ಮಾಡಬೇಕು ಅಂತ ಹಾಗೆ ಸೈಕಲ್ ತೊಳ್ಕೊಂಡು ಮುಂದೆ ಬರ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಡಿ ಸಿ ಮಾಲಿನಿ ಕ್ಯಾಲೆಂಡರ್ ತಗೊಂಡು ನೋಡ್ತಾ ಇರಬೇಕಾದ್ರೆ ಡೇಟ್ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಅಲ್ಲ ನನ್ನ ಮಗಳು ಕನಸನ್ನ ಹರಿಗೆ ಹ್ಯಾಂಡ್ ಓವರ್ ಮಾಡೋ ಟೈಮ್ ಬಂದೇ ಬಿಡ್ತಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಛೇ ನನ್ನ ಮಗಳು ಅವಳ ಕಣ್ಣಿಗೆ ಬೀಳಬಾರ್ದಂತ ಎಷ್ಟೋ ಟ್ರೈ ಮಾಡ್ತೀನಿ ಆದರೂ ಸಹ ಅವ್ನ ಕಣ್ಣಿಗೆ ಬಿದ್ದೇ ಬಿಟ್ಲು ಹಾಗೆ ನನ್ನಿಂದ ದೂರ ಆಗ್ತೀನಲ್ಲ ಗಿಲ್ಟು ನನ್ನಲ್ಲಿ ಕಾಣ್ತಾ ಇದೆ ಕೋರ್ಟ್ ಆರ್ಡ್ರ್ ಬೇರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಬೇಜಾರಿಂದ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಹಾಗೆ ಆ ಕಡೆಯಿಂದ ಹರಿ ಕಾಲ್ ಮಾಡ್ತಿರ್ಬೇಕಾದ್ರೆ ಇದು ಮಾತ್ರ ಇವನಿಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ ಅಂತ ಅಂದ್ಬಿಟ್ಟು ಹಲೋ ಅಂತ ಅಂದಾಗ ಹಲೋ ಮಿಸ್ ಮಾಲಿನಿ ನಿನಗೆ ನೆನಪಿದೆಯಾ ಈ ವಾರದಲ್ಲಿ ನನ್ನ ಮಗಳನ್ನ ನನಗೆ ಸಬ್ಮಿಟ್ ಮಾಡಬೇಕು ನೀನು ಆಸ್ ಪರ್ ದ ಕೋರ್ಟ್ ಆದೇಶ ಇದು ಅದಕ್ಕೆ ನಾನು ನೆನಪಿಸಕ್ಕೆ ಮಾಡಿದೆ ಅಂತ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾನೆ. ಓಹೋ ಇದನ್ನ ಹೇಳೋಕ್ಕೆ ಕಾಲ್ ಮಾಡ್ದೆ ಅಂತ ಅನ್ಬೇಕಾದ್ರೆ ಅಫ್ಕೋರ್ಸ್ ನಾನು ಇದನ್ನ ಹೇಳೋಕ್ಕೆ ಕಾಲ್ ಮಾಡಿದೆ ಎಷ್ಟೊತ್ತಿಗೆ ನನ್ನ ಮಗಳನ್ನ ನೋಡ್ತೀನೋ ಮೀಟ್ ಮಾಡ್ತೀನೋ ಅನ್ನೋ ಖುಷಿಯಲ್ಲಿ ನಾನು ತೇಲಾಡ್ತಿದ್ದೀನಿ ಅದಕ್ಕೆ ಕಾಲ್ ಮಾಡಿದೆ ಅಂತ ಖುಷಿಯಿಂದ ಮತ್ತೆ ಹರಿ ಹೇಳ್ತಿದ್ರೆ ಅವಳಿಗೆ ಒಳ್ಳೊಳಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಬೇಕು ಅಂತಲೇ ನೀನು ಹೇಳ್ತಾ ಇದೀಯಾ ನನ್ನನ್ನು ಕೆಳಗಿಳಿಸ್ಬೇಕು ಅಂತಲೇ ಈ ರೀತಿ ಮಾಡ್ತಿದ್ದೀಯಾ ಅಲ್ವಾ ಅಂತ ಅಂದಾಗ ಏನು ನನ್ನ ಜೊತೆ ಈಗ ಫೈಟ್ ಮಾಡಬೇಕಂದಾಗ ಫೈಟೆಲ್ಲ ಮಾಡೋಕ್ಕೆ ಮೂಡಿಲ್ಲ ಸರಿ ಆಯ್ತು ಈಗ ನನ್ನ ಮಗಳನ್ನ ನಿನ್ನ ಜೊತೆ ಕಳಿಸ್ಬೇಕು ಅಷ್ಟೇ ತಾನೇ ಅಂತ ಅನ್ಬೇಕಾದ್ರೆ ಹಾಂ ಹೌದು ಅಂತ ಈ ಕಡೆ ಹರಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅದಕ್ಕೂ ಮುಂಚೆ ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದಾಗ ಇವಾಗ ಮಾತಾಡೋಕ್ಕೆ ನನಗೂ ಮೂಡಿಲ್ಲ ಟೈಮ್ ಬಂದಾಗ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಹಾಗೆ ತುಂಬ ಖುಷಿಯಿಂದ ಹರಿ ಕುಣಿದಾಡ್ತಿರ್ಬೇಕಾದ್ರೆ ಅಲ್ಲಿ ಗೌರಿಶಂಕರ ಬರ್ತಾರೆ. ಏನು ಬ್ರದರ್ ಈ ರೀತಿ ಖುಷಿಯಾಗಿದ್ದೀರಲ್ಲ ಏನು ಗುಡ್ ನ್ಯೂಸ್ ಅಂತ ಅಂದಾಗ ಫೈನಲಿ ನನ್ನ ಮಗಳನ್ನ ನೋಡೋ ಟೈಮು ಹತ್ರ ಬಂತು ಅದಕ್ಕೆ ಖುಷಿ ಆಗ್ತಿದೆ. ಅಪ್ಪನಿಗೆ ತಾನೇ ತನ್ನ ಮಗಳು ತನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಖುಷಿ ಆಗಲ್ಲ ಹೇಳಿ ನೋಡೋಣ 180 ಡೇಸ್ ನಾನು ಕಳೆದೆ ಇವಾಗ ನನ್ನ ಮಗಳು ನನ್ನ ಜೊತೆ ಇರೋಕ್ಕೆ ಬರ್ತಿದ್ದಾಳೆ ನನಗೆ ಅದೇ ದೊಡ್ಡ ಖುಷಿ ಅಂತ ಅಂದಾಗ ಈ ಖುಷಿ ಯಾವಾಗಲೂ ನಿಮ್ಮ ಜೊತೆ ಇರಲಿ ಅಂತ ಶಂಕರ ಆಶಿಸ್ತಾ ಇರ್ತಾನೆ. ಇಲ್ಲ ಬ್ರದರ್ ಇದಕ್ಕೆ ಆಯಸ್ ಕಮ್ಮಿ ನನ್ನ ಮಗಳು ಅಷ್ಟು ಸುಲಭವಾಗಿ ನನ್ನ ಜೊತೆ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಯ್ಯೋ ಬ್ರದರ್ ಇವಾಗ ಅದನ್ನೆಲ್ಲ ಮಾತಾಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹರಿ ಖುಷಿಯಿಂದ ಹೋಗ್ತಾ ಇರಬೇಕಾದ್ರೆ
ಗೌರಿಶಂಕರ್ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ನೋಡಿದ್ರ ಅಪ್ಪ ಮಗಳು ಸಂಬಂಧ ಅಂತಂದರೆ ಈ ಥರ ಅಮ್ಮಿ ಅವರೇ, ನನ್ನ ಮಗಳು ಭೂಮಿ ನೋಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರೆ, ಆದರೆ ನೀವು ಕಬಾಬ್ ಮೇಲೆ ಕಡ್ಡಿ ಇಟ್ಟಂಗೆ ಅಲ್ಲಾಡಿಸ್ತಾ ಇದ್ರಿ, ಕಡ್ಡಿ ಅಲ್ಲಾಡಿಸ್ತಿದ್ರಿ, ನನಗೆ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ಅಂದಾಗ, ಅದು ಅವಾಗ, ಆದರೆ ಇವಾಗ ಹಂಗಲ್ವ ಅಂದಾಗ, ಇವಾಗ ಆ ರೀತಿ ಇಲ್ಲ ಬಿಡಿ, ನೀವು ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೋತೀರಾ ಅಂತ ಹೇಳ್ಬಿಟ್ಟು, ನಮ್ಮ ಕತೆ ಬಿಟ್ಟರೆ ಇನ್ನು ಬ್ರದರ್ ಕತೆ ಹೇಳ್ರಿ ಅಂದಾಗ, ಹೌದು ನನಗೂ ಅವ್ರು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಈ ಮಾಲಿನಿ ಒಂಥರ ಬಿಳಿ ಹಾಲೆ ಇದ್ದಂಗೆ ಏನೇನೋ ಅದ್ರ ಮೇಲೆ ಕಲೆನ ಮೆತ್ಕೊಬಿಟ್ಟಿದ್ದಾಳೆ. ನಿಧಾನವಾಗಿ ಅವಾಗವಾಗ ಬಿಳಿ ಹಾಲೆನ ಕ್ಲೀನ್ ಮಾಡ್ತಾ ಬಂದರೆ ಖಂಡಿತ ಅವಳ ಮನಸ್ಸು ಕರಗುತ್ತೆ, ಇಬ್ಬರು ಒಂದಾಗ್ತಾರೆ. ಆ ರೀತಿ ಏನಾದರೂ ಮಾಡಬೇಕು ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಅವಾಗ ಅವರು ಖುಷಿಯಾಗಿರ್ಬೋದು, ನಾವು ಖುಷಿಯಾಗಿರ್ಬೋದು ಅಂತ ಅಂದಾಗ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಇವಾಗ ಪ್ರಚಾರದ ಬಗ್ಗೆ ಅನೌನ್ಸ್ಮೆಂಟ್ ಮಾಡಬೇಕು, ಬನ್ನಿ ಹೋಗೋಣ ಅಂತ ಗೌರಿಶಂಕರ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕೂದಲು ಬೇಕಮ್ಮ, ಕೂದಲು ಕೊಟ್ಟರೆ 100 ಗ್ರಾಮಿಗೆ 300 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ರುದ್ರ ಕೂದಲು ಮಾರೋ ವೇಷ ಹಾಕೊಂಡು ಬರ್ತಿರ್ಬೇಕಾದ್ರೆ, ಹೋಗಪ್ಪ ನಮ್ಮ ಮನೇಲಿ ಯಾರು ತಲೆ ಕೂದಲು ಉದ್ರಲ್ಲ, ಮುಂದೆ ಹೋಗಿ ಅಂತ ಅನ್ಬೇಕಾದ್ರೆ, ಇಲ್ಲ ಕೂದಲು ರೇಟ್ ಜಾಸ್ತಿ ಆಗಿದೆ ಕೊಡ್ತೀನಿ ಅಂತ ಅನ್ಬೇಕಾದ್ರೆ, ಅವರೇ ಅಂತ ಕೂಗ್ತಿರ್ಬೇಕಾದ್ರೆ ಅಷ್ಟೊತ್ತೆ ಪಾರ್ವತಿ ಬರ್ತಾಳೆ. ತಗೊಳಪ್ಪ ಎಷ್ಟು ಕೊಡ್ತೀಯ ಅಂತ ಅಂದಾಗ, 100 ಗ್ರಾಮಿಗೆ 300 ರೂಪಾಯಿ ಕೊಡ್ತೀನಿ ಅಂತ ಅಂದಾಗ, ಏನೋ ಬರೀ 300 ರೂಪಾಯಿ ಕೊಡ್ತೀಯಾ, ಈ ಕೂದಲು ಪಿನ್ನು ಏರ್ ಪಿನ್ನು ಎಲ್ಲ ಮಾರಕ್ಕೆ ಬರ್ತಾರಲ್ಲ ಅವರು 100 ಗ್ರಾಮಿಗೆ 1000 ರೂಪಾಯಿ ಕೊಡ್ತೀನಿ ಅಂತ ಅಂತಿದ್ರು. ಇದನ್ನು ಇಟ್ಕೊಂಡು 1000 ರೂಪಾಯಿ ಕೊಟ್ಟರೆ ಕೊಡು, ಇಲ್ಲಾಂದರೆ ಬಿಡು ಅಂದಾಗ, ಅಯ್ಯೋ ಇಂಥ ಕೂದಲಿಗೆಲ್ಲ ಕೊಡೋಕ್ಕಾಗಲ್ಲ ಅಂದಾಗ, ನನ್ನನ್ನು ಕೂದಲು ಬೈತೀಯ, ಇದು ರೇಷ್ಮೆ ಅಂತ ಕೂದಲು, ಆದರೆ ಏನು ಮಾಡಲಿ, ನನ್ನ ಗಂಡ ಮಗನ ಯೋಚನೆ ಮಾಡಿ ಈ ರೀತಿ ಆಗಿದೆ ಅಂದಾಗ, ಅಯ್ಯಪ್ಪ ಹಾಗಾದರೆ ರೇಷ್ಮೆ ಕೂದಲಿಗೆ ಇನ್ಯಾವ ಥರ ಹೇಳ್ತಾರೋ, ಅಮ್ಮನ ಕೂದಲು ರೇಷ್ಮೆ ಅಂತ ಅಂತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಜಾಸ್ತಿ ಕೊಡಪ್ಪ ಅಂತ ಅನ್ಬೇಕಾದ್ರೆ, ಇಷ್ಟೆಲ್ಲ ಕೊಡೋಕ್ಕಾಗಲ್ಲ, ಇನ್ನೊಂದು ಸ್ವಲ್ಪ ಕೂದಲು ತಗೊಬನ್ನಿ ಅಂತ ಈ ಕಡೆ ರುದ್ರ ಹೇಳ್ತಿರ್ಬೇಕಾದ್ರೆ, ಬರೀದೇವಿ ಅಮ್ಮವ್ರದ್ದು ತುಂಬ ಕೂದಲು ಉದ್ರಿದೆ, ತರ್ತೀನಿ ಅಂತ ಪಂಕು ಹೋಗ್ತಾ ಇರ್ತಾಳೆ. ಬೇಗ ಬೇಗ ತಗೋಬಾರಿ ಅಂತ ಪಾರ್ವತಿ ಹೇಳ್ತಿರ್ಬೇಕಾದ್ರೆ, ಕೂದಲನ್ನ ತಗೊಬಂದ್ಬಿಟ್ಟು ತಗೊಳ್ಳಿ, ಅದೆಷ್ಟು ಕೊಡ್ತೀರಾ ಕೊಡಿ ಅಂತ ಅಂದಾಗ, 1000 ರೂಪಾಯಿ ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಬೈರದೇವಿ ಕೈನ ಅಡ್ಡ ಇಡ್ತಾಳೆ. ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಅಂದಾಗ, ಇವಾಗ ನನ್ನ ಕೂದಲು ಕೊಡಬೇಕಲ್ವಾ, ಅದ್ರ ಬದಲಾಗಿ ನನಗೆ ನಿನ್ನೆರಡು ಕೂದಲು ಕೊಡು ಅಂತ ಅಂದಾಗ, ಯಾಕಮ್ಮರೆ ಅಂತ ರುದ್ರ ಕೇಳ್ತಾ ಇರ್ತಾನೆ. ಯಾಕೆ ಅಂತ ಅಂದರೆ, ಈ ಕೂದಲು ತಗೊಂಡೋಗಿ ನೀನೇನು ಮಾಡಬೇಕು ಅಂತ ಅನ್ಕೊಂಡು ಅದೇನ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಸೊ ನಿನ್ನೆರಡು ಕೂದಲು ಕೊಡು ಅಂತ ಅಂದಾಗ ರುದ್ರನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಬೇಡ ನಿಮ್ಮ ಕೂದಲು ಬೇಡ ಏನು ಬೇಡ ಅಂತ ಓಡೋಗ್ತಿರ್ಬೇಕಾದ್ರೆ, ಅಯ್ಯೋ ನನ್ನ ಕೂದಲೋತು ಅಕ್ಕ ಅಂತ ಕೂಗ್ತಾ ಇರ್ತಾಳೆ. ಅಲ್ಲ ನೀವ್ಯಾಕೆ ಆ ರೀತಿ ಅಂದ್ರಿ ಅಂತ ಅಂದಾಗ, ಅವ್ನು ಬೇರೆ ಯಾರು ಅಲ್ಲ ನಿನ್ನ ಮಗ ರುದ್ರ ಅಂತ ಅಂದಾಗ, ಈ ಕಡೆ ಪಾರ್ವತಿಗೆ ಶಾಕ್ ಆಗ್ತಿರುತ್ತೆ. ಯಾಕಕ್ಕ ಹಿಂಗೆ ಹೇಳ್ತಿದ್ದೀರಾ ಅಂತ ಅಂದಾಗ, ನನ್ನ ಕೂದಲನ್ನ ತಗೊಂಡು ಮಂತ್ರ ಮಾಡ್ಸೋಕ್ಕೆ ಅಂತ ಅವನು ಪ್ಲ್ಯಾನ್ ಮಾಡಿದ್ದೇನೆ ಅಂತ ಅಂದಾಗ, ಇವರಿಗೆಲ್ಲ ತುಂಬ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಂತ ಈ ಕಡೆ ಗೌರಿ ರುದ್ರ ಮತ್ತು ಶಿವರುದ್ರಪ್ಪ ಜೊತೆ ಹೋಗ್ತಾ ಇರಬೇಕಾದ್ರೆ, ಎಲ್ಲರೂ ಸಹ MLA ಶಿವರುದ್ರಪ್ಪನಿಗೆ ಅಂತ ಧಿಕ್ಕಾರ ಹಾಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಗೌರಿಗೆ ಹೇಳ್ತಾ ಇರ್ತಾನೆ, ಏನು ಗೌರವ, ನನ್ನ ಜನಗಳು ನೋಡಿ ನಿಂಗೆ ಶಾಕ್ ಆಗ್ತಿದೆ, ಎಲ್ಲಿ ನಾನು ಎಲೆಕ್ಷನ್ ಗೆದ್ದು ಬರ್ತೀನಿ ಅನ್ನೋ ಭಯ ಅಲ್ವಾ ಅಂತ ಅಂದಾಗ, ನಿಮ್ಮ ಕೈಲಿ ಏನೂ ಆಗಲ್ಲ ಬಿಡಿ, ಹಿಂದೆ ಜನ ಇರೋದಕ್ಕೆ ಹಂಗೆ ಆಡ್ತಿದ್ದೀರಾ, ಯಾವಾಗಲೂ ನಿಮಗೆ ಸಾವು ಕಟ್ಟಿಟ್ಟು ಬುದ್ಧಿ ಅಂತ ಅಂದಾಗ, ಏನು ಹೇಳ್ತಿದ್ದೀಯ ಅಂತ ರುದ್ರ ಕೂಗಾಡ್ತಾ ಇರ್ತಾನೆ. ಆಡೇ ಇದೆಯಲ್ಲ ಅದ್ರ ತಕ್ಕಂತೆ ನೀವು ಇದ್ದೀರಾ ಅಂತ ಅಂದಾಗ, ನಿನ್ನ ಕೆಲಸ ಹೋಗಿದ್ರು ನಿನ್ನ ಕೊಬ್ಬು ಮಾತ್ರ ಕರಗಿಲ್ಲ ಅಂತ ಗಂಗಾ ಬೈತಾ ಇರ್ತಾಳೆ. ಆಗ ತುಂಬ ನಗಾಡ್ಕೊಂಡು ಗೌರಿ ಹೇಳ್ತಾ ಇರ್ತಾಳೆ, ನಾನು ಮೆರೆಯೋದೇನು ಬೇಡ ಕಣೆ, ಸತ್ಯನ ಕಿರೀಟ ನನ್ನ ತಲೆ ಮೇಲೆ ಇರಬೇಕಾದ್ರೆ ಅದು ಖಂಡಿತ ನನ್ನನ್ನು ಮೆರೆಸುತ್ತೆ ಅಂತ ಅಂದಾಗ, ಎಲ್ಲರೂ ಆಶ್ಚರ್ಯದಿಂದ ಮುಖ ನಾನು ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು.